ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ಇವತ್ತು ನಾವು ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಹಾಗೆ ಮೂಳೆಗಳಿಗೆ ಬಲವನ್ನು ಕೊಡ್ತಕ್ಕಂಥ ರಾಗಿಯಿಂದ ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ರಾಗಿಯನ್ನು ಶುದ್ಧ ಮಾಡಿಕೊಂಡು 8 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗಿರತ್ತೆ. ಇದು ಅಧಿಕ ಕ್ಯಾಲ್ಶಿಯಮನ್ನು ಹೊಂದಿರೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ಅವರ ಮೂಳೆಗಳು ಸಹ ಬಲಗೊಳ್ಳುತ್ತೆ. ಇದನ್ನು ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡು ನಂತರ ಇಲ್ಲಿ ನಾನು ಒಂದು 10 ಬಾದಾಮಿ ಹಾಗೂ 5-6 ಗೋಡಂಬಿನ ಸಹ ನೆನೆಸಿಟ್ಕೊಂಡಿದ್ದೀನಿ. 1 ಬಟ್ಲಷ್ಟು ಹಸಿ ಕೊಬ್ಬರಿ ತುರಿನ ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ರಾಗಿಯನ್ನು ಒಂದು ಕಡಾಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಳಿ. ಇದು ಸಾಸಿವೆ ಥರ ಚಿಟಪಟ ಅನ್ನತ್ತೆ. ಉರಿಯುವಾಗ ಘಮನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ನಂತರ ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ರಾಗಿನ ಸೇರಿಸ್ಕೊಂಡು ಕೊಬ್ಬರಿ ತುರಿ ಹಾಗೂ ಬಾದಾಮಿ ಗೋಡಂಬಿನೂ ಸಹ ಸೇರಿಸ್ಕೊಂಡು ಒಂದು ಸತಿ ಇದನ್ನು ರುಬ್ಕೊಬನ್ನಿ. ನಂತರ ಇದಕ್ಕೆ ಒಂದು 3/4 ಬಟ್ಲಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಂಧ ಥರ ರುಬ್ಕೊಬರ್ಬೇಕಾಗಿರತ್ತೆ. ನೋಡಿ, 1-2 ಸತಿ ರುಬ್ಕೊಬಂದಿದ್ದೀನಿ. ನಂತರ ಇದನ್ನು ಒಂದು 3-4 ಸತಿ ಚೆನ್ನಾಗಿ ಸೋಸ್ಕೊಳ್ಳಿ. ನೋಡಿ, ಇದೆಲ್ಲವನ್ನು ಈ ರೀತಿ ತೆಗೆದ ನಂತರ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಸಹ ಲಾಸ್ಟಲ್ಲಿ ಇದನ್ನು ಶೋಧಿಸ್ಕೊಂಡ್ರೆ ಈ ರಾಗಿ ಜ್ಯೂಸು ರೆಡಿ ಆಗಿಬಿಡತ್ತೆ. ಇದು ಯಾವುದೇ ಮಿಲ್ಕ್ ಶೇಕು ಕೂಡ ಇದ್ರ ಮುಂದೆ ಕೆಲಸ ಮಾಡಲ್ಲ. ಅಷ್ಟೊಂದು ಅದ್ಭುತ ರುಚಿಯನ್ನು ಇದು ಹೊಂದಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ. ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಆ ರೀತಿ ನೀರನ್ನು ಸೇರಿಸ್ಕೊಳ್ಳಿ. ಮೇಲೆ ಕಟ್ ಮಾಡಿರ್ತಕ್ಕಂಥ ಬಾದಾಮಿ ಚೂರುಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಅಲ್ಲಲ್ಲಿ ಸಿಗ್ತಾಯಿದ್ರೆ ಕುಡಿಯೋವಾಗ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.